ಏನು ನಮ್ಮ ಮಾಲೂರು ತಾಲೂಕು ಟೇಕಲ್ ಕೆಜಳ್ಳಿ ಗ್ರಾಮ ಪಂಚಾಯತಿ ಟೇಕಲ್ ಹೋಬಳಿ ಇಲ್ಲಿ ಹೈಟೆಕ್ ಕಾಲೇಜ್ ಉದ್ಘಾಟನೆ ಇತ್ತು. ಆಮೇಲೆ ಕಾರ್ಮಿಕ ಇಲಾಖೆಯಿಂದ ಸುಮಾರು 32.5 ಕೋಟಿ ರೂಪಾಯಿ ಒಂದು ವಸತಿ ಶಾಲೆ ಮಂಜೂರಾಗಿತ್ತು. ಗುದ್ದಲಿ ಪೂಜೆ ಇತ್ತು. ನಮ್ಮ ಕಾರ್ಮಿಕ ಮಂತ್ರಿಗಳು ಬರಬೇಕಾಯಿತು. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದ್ದಿದ್ದರಿಂದ ಮುಖ್ಯಮಂತ್ರಿಗಳು ಒಬ್ಬರು ಕಳಿಸ್ಕೊಟ್ಟಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರನ್ನ ಕಳಿಸ್ಕೊಟ್ಟಿದ್ರು. ಅದು ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ಕೂಡ ಆಗಿದೆ. ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಈ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ಸ್ಗೆ ಸುಮಾರು ಕಾರ್ಯಕ್ರಮಕ್ಕೆ ಸಿಕ್ಕಿದೆ. ನನ್ನ ಪ್ರಕಾರ ಅತಿ ಹೆಚ್ಚಿನ ಅನುದಾನಗಳನ್ನು ಮಾಲೂರು ತಾಲೂಕು ತಗೊಂಡಿದ್ದೀನಿ ಅಂತ ನನಗೆ ಅನಿಸ್ತದೆ. ಎಲ್ಲ ಕಾರ್ಯಕ್ರಮಗಳು ಏನೇನು ಆಗ್ತಾಯಿದೆ, ನಾವು ಎಲ್ಲ ಹೋಬಳಿವಾರು, ಹಳ್ಳಿವಾರು ಮತ್ತು ನಗರಸಭೆ ಕೂಡ ಡೆವಲಪ್ಮೆಂಟ್ಸ್ಗೆ ಏನೇನು ತಂದಿದ್ದೀವಿ ಅನ್ನೋದನ್ನು ಈಗ ಜನ ನೋಡ್ತಾ ಇದ್ದಾರೆ. ಎಲ್ಲ ಅದು ಇನ್ನೂ ಹೆಚ್ಚಿಗೆ ನಾವು ಜನರಿಗೆ ತಲುಪಿಸೋಂಥ ಕೆಲಸ, ಮಾಹಿತಿ ಕೊಟ್ಟು ಇಂತಿಂಥ ಕಾರ್ಯಕ್ರಮಗಳು ಮಾಲೂರು ತಾಲೂಕು ಬಂದಿದೆ. ಈ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಜೊತೆಗೆ ಅನ್ನುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇವತ್ತು ಟೇಕಲ್ ಹೋಬಳಿಯಿಂದ ಪ್ರಾರಂಭ ಮಾಡಿದ್ದೀವಿ. ಪ್ರತಿ ಹೋಬಳಿಯಲ್ಲಿ 10,000 ಜನ ಆ ಭಾಗದ ಜನತೆಯನ್ನು ಸೇರಿಸ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ಜನರಿಗೆ ತಲುಪಿಸೋಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಇವತ್ತು ತೀರ್ಮಾನ ತಗೊಂಡಿದೆ. ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ಜನಕ್ಕೆ ತಲುಪಿಸೋಂಥ ಕಾರ್ಯಕ್ರಮ ಇದು ಪ್ರಾರಂಭ ಇವತ್ತು ಟೇಕಲಲ್ಲಿ. ಇನ್ನೆಲ್ಲ ಹೋಬಳಿವಾರು ಈ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲ ಹೋಬಳಿವಾರು ಕೂಡ ಇದೇ ರೀತಿ ಡೆವಲಪ್ಮೆಂಟ್ಸು 100 ಕೋಟಿ ಸಿಕ್ಕಿದೆ. ಅದನ್ನು ಜನರ ಮುಂದೆ ತಗೊಂಡೋಗ್ಬೇಕು ಅಂತ ಅಷ್ಟೇ. ಯಾಕಂದರೆ ನಮ್ಮ ಜನ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸ್ಥಳೀಕ ನಮ್ಮ ನಂಜೇಗೌಡ ಅನ್ನೋದ್ರ ಬಗ್ಗೆ. ಅದರಿಂದ ನಾನು ಅವರು ಇಟ್ಟರ ನಂಬಿಕೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ ಮತ್ತು ನಿಮ್ಮ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾ ಇದ್ದೀನ, ಪ್ರತಿದಿನ ಕೈಗೆ ಸಿಗ್ತಾ ಇದ್ದೀನ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಏನೋ ಕೇಳಿದೆ, ಯಾರಾದರೂ ಒಬ್ಬ ನಿಂತ್ಕೊಂಡು ಹೇಳ್ಬೋದಾಗಿತ್ತಲ್ಲ, ನೀವು ಕೈಗೆ ಸಿಗೋದಿಲ್ಲ, ಇಲ್ಲ ನಿಮ್ಮ ಡೆವಲಪ್ಮೆಂಟ್ಸ್ ಏನೂ ಇಲ್ಲ ಅಂತ ಹೇಳ್ಬೋದಾಗಿತ್ತು. ನಾನು ಜನರ ಮುಂದೆನೇ ಮಾತಾಡಬೇಕು ಇದು ಅಂತ ತೀರ್ಮಾನ ತಗೊಂಡು ಇವತ್ತು ನನ್ನ ಜನತೆನ ಕೇಳುವಂಥದ್ದು. ಇವತ್ತು ಯಾಕೆ ಇಂಥ ಒಂದು ಸಂದರ್ಭ ಅಂದರೆ, ಮಾಲೂರು ತಾಲೂಕಿಗೆ ಈಗ ರಿಯಲ್ ಎಸ್ಟೇಟ್ಗಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ. ಪಾಪ ಒಬ್ಬರು ಊಡಿಯಿಂದ ಬರ್ತಾರೆ, ಇನ್ನೊಬ್ಬರು ಹೊಸಕೋಟೆಯಿಂದ ಬರ್ತಾರೆ. ಈಗ ನಮ್ಮ ಸ್ಥಳೀಕ ಅವರು ಕೂಡ ರಾಜಕಾರಣ ಅವರಿಂದನೇ ಕೆಟ್ಟೋಗಿದ್ದು. ನಮ್ಮ ಕೃಷ್ಣೈ ಸೆಂಟ್ರಿಂದನೇ ರಾಜಕಾರಣ ಮೊದಲು ಕೆಟ್ಟಿದ್ದು. ಏನಂತಂದರೆ ಸ್ಕೀಮ್ಸು, ಅದು ಮೊದಲೆಲ್ಲ ಎ ನಾಗರಾಜ್ ಸಾಹೇಬ್ರು ಇರ್ಬೋದು, ದ್ಯಾವರಪ್ಪನವ್ರು ಇರ್ಬೋದು, AV ಮುಚ್ಚಾಮಣ್ಣ ಇರ್ಬೋದು, ಸಂತೇಳ್ ರಾಮೇಗೌಡರು ಇರ್ಬೋದು, PN ರೆಡ್ಡಿ ಇರ್ಬೋದು, ಲಿಂಗಾರೆಡ್ಡಿ ಇರ್ಬೋದು. ಇವ್ರ ಕಾಲದಲ್ಲಿ ಹೆಂಗಿತ್ತಂದರೆ ತುಂಬ ರೆಸ್ಪೆಕ್ಟಾಗಿ ಗೌರವವಾಗಿ ಶಾಸಕರಾಗುವಂಥದ್ದಿತ್ತು. ಸನ್ಮಾನ್ಯ ಕೃಷ್ಣೈ ಶೆಟ್ಟರು ಶಾಸಕರಾಗಬೇಕು ಅಂತ ಬಂದಾಗ ಸ್ವಲ್ಪ ವಾತಾವರಣ ಕೆಟ್ಟೋಗ್ಬಿಡ್ತು. ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಆದಮೇಲೆ ಚಾಲೆಂಜ್ ಮಾಡೋಕ್ಕೆ ಏನೇನೋ ತೀರ್ಮಾನ ತಗೊಂಡು ಏನೇನೋ ಆಗೋಯ್ತು ಮಾಲೂರು ತಾಲೂಕು. ನಾವು ಅದೇ ಮಟ್ಟಿಗೆ ಇಳಿದ್ಬಿಟ್ಟಿವಿ ಅಂತ ಅನ್ನಿಸ್ತದೆ. ಅದು ನಾನು ಅಂದ್ಕೊಂಡಿದ್ದು ಸ್ಥಳೀಕರು ಯಾರಾದರೂ ಬಂದಾಗ ಇವೆಲ್ಲ ಹೋಗ್ಬಿಡ್ತದೆ ಅಂತ ಅಂದ್ಕೊಂಡಿದ್ದೆ. ಈಗ ಇವರಿಬ್ಬರ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳು ಕೃಷ್ಣೈ ಶೆಟ್ಟರು ಕೂಡ ಸ್ಕೀಮ್ ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಸ್ಥಳೀಕರವರು ಅವ್ರು ಮಾಡೋದ್ರ ಬಗ್ಗೆ ನಾನು ವಿರೋಧ ಮಾಡಲ್ಲ. ಆದರೆ ನನ್ನ ಸ್ಥಳೀಕ ಅಂತ ಹೇಳ್ಕೊಂಡು, ನಾನು ಮಂತ್ರಿ ಆಗಿದ್ದೀನಿ ಅಂತ ಹೇಳ್ಕೊಂಡು, ಶಾಸಕರಾಗಿದ್ದೀನಿ ಅಂತ ಹೇಳ್ಕೊಂಡು ಮತ್ತೆ ಇನ್ನೊಂದು ಸರಿ ಅವಕಾಶ ಬೇಕು ಅಂತೇಳಿ ಬಂದರೆ ನಾನು ತುಂಬ ಖುಷಿ ಪಡೋಂಥವ್ರು. ಇವ್ರಿಗೆ ವಿರೋಧ ಮಾಡಲ್ಲ ನಾನು. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಮಾಲೂರು ತಾಲೂಕು ಅಸತ್ತಾಗದೆ, ಯಾರೂ ದಿಕ್ಕೇ ಇಲ್ಲ ಮಾಲೂರು ತಾಲೂಕವರು ಅಂತೇಳಿ ಬಂದಾಗ ಇದ್ದೀವಿ ಅನ್ನೋಂಥ ಮೆಸೇಜನ್ನು ಈಗಿಂದ ಪ್ರಾರಂಭ ಮಾಡ್ತೀವಿ. ನಾವು ನಮ್ಮ ಜನತೆಗೆ ತಿಳಿಸೋಂಥ ಕೆಲಸವನ್ನು ಮಾಡ್ತೀವಿ. 28 ಎಲೆಕ್ಷನ್ ಯಾವ ರಿಯಲ್ ಎಸ್ಟೇಟ್ ಬರ್ತಾನೆ, ಅದು ಎಂಥವನು ಬರ್ತಾನೆ, ಏನು ಕೇಸ್ಗಳಾಕ್ಸ್ತಾನೆ, ಏನು ಬ್ಲ್ಯಾಕ್ ಮೇಲ್ ಮಾಡಿಸ್ತಾನೆ, ಏನು ಬೆದರಿಸ್ತಾರೆ, ಯಾವುದಕ್ಕೂ ನನ್ನ ಜನ ಧೈರ್ಯ ಕೊಟ್ಟವ್ರೆ, ಶಕ್ತಿ ಕೊಟ್ಟವ್ರೆ, ಅಧಿಕಾರ ಕೊಟ್ಟವ್ರೆ. ಭಯ ಬೀಳದೆ ಒಳ್ಳೆ ಕೆಲಸಗಳು ಮಾಡಿಕೊಂಡು ಡೆವಲಪ್ಮೆಂಟ್ಸು ನಮ್ಮ ಜನತೆ ಇಟ್ಟ ನಂಬಿಕೆ, ಪ್ರತಿದಿನ ಕೈಗೆ ಸಿಗ್ತಾನೆ ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಜನರ ಮಧ್ಯೆ ಹೋಗ್ತಾ ಇದ್ದೀನಿ. ಅಲ್ಲ ನೋಡಿ, ನಾವು ಸರ್ಕಾರ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ಸಂಬಂಧಪಟ್ಟಂಥ ಮಂತ್ರಿಗಳು ಹೋಗಬೇಕು, ಒಂದಲ್ಲ 4 ಸಾರಿ ಕೇಳ್ಕೊಬೇಕು, ರಿಕ್ವೆಸ್ಟ್ ಮಾಡಬೇಕು. ನಾನು ಸಕ್ಸಸ್ ಆಗಿದ್ದೀನಿ ಅಂದರೆ ರಿಯಲ್ಲಿ ಕೂಡ ಯಾವುದೇ ಮಂತ್ರಿ, ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು
ನನ್ನ ತಾಲೂಕನ್ನು ಡೆವಲಪ್ಮೆಂಟ್ಸ್ಗೆ ತುಂಬ ಒತ್ತು ತಗೊಂಡಿದ್ದೀನಿ, ಅದರಿಂದ ಸಕ್ಸಸ್ ಆಗಿದ್ದೀನಿ ನಾನು.